ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸ್ಕೂಲ್ ಮುಗಿಸ್ಕೊಂಡು ಬಂದು ಈ ತರ ರೆಡಿ ಆದೆ. ಎಲ್ಲಿ ಗೊತ್ತಾ, ಬನ್ನಿ ಹೇಳ್ತೀನಿ. ಭಾನುವಾರ ಬಸ್ ಇಲ್ಲ ಅಂತ ಅಪ್ಪಾಜಿ ಬಿಟ್ಬರಕ್ ಬಂದ್ರು. ನಾನು ನಮ್ಮ ಆಂಟಿ ಒಳೆನೂರಿ ಬಂದ್ವಿ. ನಮ್ಮ ಆಂಟಿ ಐಬ್ರೋ ಮಾಡಿಸ್ಬೇಕು ಅಂತ ಬ್ಯೂಟಿ ಪಾರ್ಲರ್ ಅಂಗಡಿಗೆ ಇಬ್ರು ಹೋದ್ವಿ. ಬಸ್ ಬಂತು, ನಮ್ಮ ತಂಗಿ ಈ ತರ ರಿಯಾಕ್ಷನ್ ಮಾಡ್ತಿದ್ದಾಳೆ. ಫುಲ್ಲು ರಶ್ ಇತ್ತು, ಎಲ್ಲೂ ಕುತ್ಕೊಳಕ್ ಜಾಗ ಇದ್ದಿದ್ದಿಲ್ಲ. ಮೂವರು ನಿಂತ್ಕೊಂಡಿದ್ವಿ. ನಮ್ಮ ಆಂಟಿ ಆಯ್ ಮಾಡು ಅಂತಂದು ಇದಕ್ಕೆ ಕ್ಷಣ ಮಾಡ್ತಿದ್ದೆ. ಚನ್ನಗಿರಿ ಬಂತು. ಅಲ್ಲಿಂದ ಈ ಬಸ್ ಸ್ಟ್ಯಾಂಡ್ ಸುಳೆಕೆರೆಗೆ ಹೋಗೋಣ ಅಂತ ಇಲ್ಲಿ ಬಂದು ನಿಂತ್ಕೊಂಡ್ವಿ. ಭದ್ರಾವತಿಯಲ್ಲಿ ತರಳಬಾಳು ಹುಣ್ಣಿಮೆ ಇರೋದ್ರಿಂದ ಚನ್ನಗಿರಿಯಲ್ಲಿ ರ್ಯಾಲಿ ಮಾಡ್ತಿದ್ರು. ಅಲ್ಲಿಂದ ಸುಳೆಕೆರೆಗೆ ಬಂದ್ವಿ. ನಾವು ಬಸ್ಸಿಗೆ ಕಾಯ್ತಿದ್ರೆ ಇವಳು ನೋಡ್ರಿ ಎಷ್ಟು ಜನ ಪೋಸ್ಟ್ ಕೊಡ್ತಿದ್ದಾಳೆ. ಯಾರು ಇವನು? ಇವನೇ ಸುಂದ್ರ. ಕೊನೆಗೂ ಊರಿಗೆ ಬಂದ್ವಿ. ಇವತ್ತು ಬಂದಿದ್ದು ನಮ್ಮ ಆಂಟಿ ಊರಿಗೆ. ನಾನು ನಮ್ಮ ಆಂಟಿ ನಡ್ಕೊಂಡು ಹೋಗ್ತಿದ್ದೀನಿ. ಇವಳು ನೋಡಿ ಇಷ್ಟು ಬೇಗ ಬಂದಿದ್ದಾಳೆ. ಬಂದ್ಲು ಮಹಾರಾಣಿ. ನನಗೆ ಎಷ್ಟು ಗಂಟೆ ನಾನು ಸಂಘದಲ್ಲಿ ಹೊಡ್ಕೊತಿದ್ನಲ್ಲ. ಸೂಪರ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾನು ಊಟಕ್ಕೆಲ್ಲ ಇಟ್ಟಾದ್ಮೇಲೆ ನಮ್ಮ ತಂಗಿ ಈ ತರ ಹೇಳ್ಬೇಕಾ? ಈ ರಾಣಿ ಅಲ್ಲ ಗಾಯ್ಸ್, ಏನು ಬರಲ್ಲ ಗಾಯ್ಸ್, ಸುಮ್ಮನೆ ಇದೆ ಇಷ್ಟೇ. ವಿಡಿಯೋ ಮಾಡೋದು, ತಿನ್ನೋದು, ಮಕ್ಕಳೋದು. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಈ ತರ ರೆಡಿ ಆದೆ. ಎಲ್ಕೆ ಹಿಮಾಲಯ ಕ್ರೀಮ್ ಫೇರ್ನೆಸ್ ಹಚ್ಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೊಂಡೆ. ಕ್ರೀಮ್ ಹಚ್ಕೊಂಡಾಗ ಪಾನ್ಸ್ ಪೌಡರ್ ಹಚ್ಕೊಂಡೆ. ಆಮೇಲೆ ಕಣ್ಣಿಗೆ ಸ್ವಲ್ಪ ಕಾಜಲ್ ಹಚ್ಕೊಂಡೆ. ಮುಖಕ್ಕೆಲ್ಲ ಹಚ್ಚಾದ್ಮೇಲೆ ತುಟಿಗೆ ಒಂದ್ ಸ್ವಲ್ಪ ಇರ್ಬೇಕು ಅಂತ ನಾನು ನಮ್ಮ ತಂಗಿ ರೆಡಿ ಆದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಬಂದೇ ಇಲ್ಲ. ಆಮೇಲೆ ನಮ್ಮ ಚಿಕ್ಕಿ ಫೋನ್ ಮಾಡಿದ್ರು, ಅವ್ಳು ಬಂದೇ ಇಲ್ಲ ಇನ್ನೂ. ಬಸ್ ಬಂತು. ಆಮೇಲೆ ದಾವಣಗೆರೆಗೆ ಹೋಗ್ತಿದ್ದೀವಿ. ಕೊನೆಗೂ ಅಕ್ಕನ ಮನೆ ಬಂದ್ವಿ. ಬೆಳಗ್ಗೆ ತಿಂಡಿ ತಿಂದಿದ್ದಿಲ್ಲ. ಇಲ್ಲಿ ಬಂದು ಎಲ್ಲರೂ ತಿಂಡಿ ತಿನ್ಕೊಂತ ಕುತ್ಕೊಂಡ್ವಿ. ಪಾಪು ನೋಡಿ ಚೆನ್ನಾಗಿ ತಿಂತಿದೆ. ಈ ತರ ಇದ್ದಿದ್ದ ಡ್ರೆಸ್ ಈ ತರ ಹಾಕೊಂಡೆ. ಎಲ್ಲರೂ ರೆಡಿಯಾಗಿ ಹೋದ್ವಿ ಫಂಕ್ಷನ್ ಮಾಡಕ್ಕೆ. ನೆಕ್ಸ್ಟ್ ನಾವಿವತ್ತು ಫಂಕ್ಷನ್ ಮಾಡೋಣ ಅಂತ ದಾವಣಗೆರೆ ಬಂದ್ವಿ. ಎಲ್ಲಿ ಅಂದ್ರೆ ಅನಿಲ್ ಇವೆಂಟ್ಸ್ ಅಂತ.
ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಫಂಕ್ಷನ್ ಎಲ್ಲ ಮುಗ್ದಾಮೇಲೆ ಮಾರನೇ ದಿನ ಸುಳೆಕರಿಗೆ ಹೊಂಟ್ವಿ. ಎಲ್ಲ ಪ್ಯಾಕಿಂಗ್ ಮಾಡ್ತಿದ್ದಾರೆ. ಬಾಯ್. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಸುಳೆಕೆರೆಗೆ ಬಸ್ ಇದ್ದಿದ್ದಿಲ್ಲ, ಆಟೋ ಸಿಕ್ತು, ಆಟೋಕ್ಕೆ ಹೋಗ್ತಿದ್ದೀವಿ. ಸುಳೆಕೆರೆಗೆ ಬಂದ್ವಿ, ಹಂಗೆ ಸ್ನಾನ ಮಾಡೋಣ ಅಂತ ಹೋಗ್ತಿದ್ದೀವಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಊಟಕ್ಕಂತ ತೋಟದಾಗ ಕೂತ್ಕೊಂಡಿದ್ದೀವಿ ಊಟ ಮಾಡ್ಕಂತ. ಊಟ ಮಾಡಬಿಟ್ಟು ಕಾಮಿಡಿ ಮಾಡ್ಕಂತ ಕೂತಿದ್ದಾಳೆ. ಊಟ ಎಲ್ಲ ಮುಗಿಸ್ಕೊಂಡು ಆನೆ ಮೇಲಿನ ಅಂಬಾರಿ ಹಾಗೆ ಮೇಲೆ ನಡ್ಕೊಂಬಂದೆ. ಫುಲ್ಲು ಸುಸ್ತು ಒಂದು 5 ನಿಮಿಷ ಕೂತ್ಕೊಂಡ್ವಿ. ಕೂತ್ಕೊಂಡ್ರೆ ನಮಗೆ ಬಸ್ ಸಿಗಲ್ಲ ಅಂತ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಡ್ಕೊಂಡು. ಆಮೇಲೆ ಎಲ್ಲರೂ ದೇವಸ್ಥಾನ ಒಳಗೆ ಹೋದ್ವಿ. ಹೇಳಿ. ಕೊಡಿ ನಾನು ಇನ್ನೊಂದು ಕೊಡಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಸ್ ಬಂತು. ಬಸ್ಸಿಗೆ ಹತ್ಕೊಂಡು ಕುತ್ಕೊಂಡ್ವಿ. ಸುಳೆಕೆರೆಯಿಂದ ಚನ್ನಗಿರಿ ಟಿಕೆಟ್ ಮಾಡಿಸಿದ್ವಿ. ಚನ್ನಗಿರಿ ಬಂತು. ರುಚಿ ಯಾಕೋ ನನ್ನೇ ಗುರೈಸ್ಬೇಕಾ? ಏನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಆಮೇಲೆ ಬಸ್ ಬಂತು. ಹತ್ತನ ಅಂತ ಹೋದ್ರೆ ಫುಲ್ ಜನ ಅಂದರೆ ಜನ. ಸುಮ್ಮನೆ ನಿಂತ್ಕೊಂಡಿದ್ವಿ. ನೆಕ್ಸ್ಟ್ ಬಸ್ಸಿಗೆ ಹೋಗೋಣ ಅಂತ ನಿಂತ್ಕೊಂಡ್ವಿ. ಆಮೇಲೆ ಬೇರೆ ಬಸ್ ಬಂತು, ಹತ್ತಿದ್ರು ಫುಲ್ ಜನ. ನಾವು ಬೇಗ ಹತ್ತಿ ಸೀಟಾಗಿ ಕೂತ್ಕೊಂಡ್ವಿ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಎಲ್ಲ ಫಂಕ್ಷನ್ ಮುಗೀತು, ಊರಿಗೆ ಬಂದ್ವಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್.